ಏನಾಗುತ್ತೆ ರಾಜ್ಯ ರಾಜಕಾರಣ? ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ? ಕ್ಯಾಬಿನೆಟ್ ರೀಶಫಲ್ ಆಗಿ ಸಿದ್ದರಾಮಯ್ಯನವರು ಮುಂದುವರಿತಾರಾ? ಅಥವಾ ಈ ಎಲ್ಲ ಎಪಿಸೋಡ್ ಇನ್ನೊಂದು ಸ್ವಲ್ಪ ಎಳ್ಕೊಂಡು ಹೋಗಿ ಇನ್ನೊಂದು ಬಜೆಟ್ ಮಂಡಿಸಿದ ನಂತರ ಏನೇ ಬದಲಾವಣೆ ಆಗೋದಿದ್ರು ಆಗುತ್ತಾ? ನಿಮ್ಮ ಲೆಕ್ಕಾಚಾರ ಏನು? ನಾನು ನನ್ನ ರಾಜಕೀಯ ಅನುಭವದ ಆಧಾರದ ಮೇಲೆ ತಿಳಿಸ್ಬೇಕು ಅಂತ ಹೇಳಿದ್ರೆ, ಸೆಷನ್ ಮುಗಿಯೋವರೆಗೂ ಕ್ಯಾಬಿನೆಟ್ ರೀಶಫಲ್ ಆಗೋದಿಲ್ಲ. ಓಕೆ, ಇದು ಯಾರು ಹೇಳಿದ್ದಲ್ಲ, ನನಗೆ ನಾನೇ ಊಹೆ ಮಾಡ್ತಕ್ಕಂಥದ್ದು. ರೀಶಫಲ್ಲು ಆಫ್ಟರ್ ದಿಸ್ ಬೆಳಗಾಂ ಸೆಷನ್ 100% ಆಗ್ತದೆ. ಆಗತ್ತೆ. ವಿತ್ ಸಿದ್ದರಾಮಯ್ಯ ಲೀಡರ್ಶಿಪ್ಪಲ್ಲೇ ಆಗ್ತದೆ. ಅದರಲ್ಲಿ ಯಾರೆಲ್ಲ ಮಾತು ನೀವೇನು ಇಟ್ಕೋಬೇಕಾಗಿಲ್ಲ. ಮತ್ತು ಪವರ್ ಶೇರಿಂಗು ಅದು ಇದು ಅಂತಕ್ಕಂಥದ್ದು, ಇದ್ರ ಬಗ್ಗೆ ಚರ್ಚೆಗಳು ಮೊದಲಿಂದನೂ ನಡೀತಾ ಇದೆ. ದಟ್ ಈಸ್ 18th May 2023. ಹೌದು. ಅದು ಡೆಲ್ಲಿನಲ್ಲಿ AICCಯಿಂದ ಒಂದು ಪತ್ರ, ಪ್ರೆಸ್ ನೋಟ್ ಕೊಟ್ಟಿದ್ದಾರೆ. ಮತ್ತು ಆ ಪ್ರೆಸ್ ನೋಟ್ ಬಗ್ಗೆನೇ ಸನ್ಮಾನ್ಯ KC ವೇಣುಗೋಪಾಲ್ ಅವರು ಕೂಡ ಬ್ರೀಫಿಂಗ್ ಮಾಡಿದ್ದಾರೆ. ಅದರಲ್ಲಿ ಹೇಳಿರ್ತಕ್ಕಂಥದ್ದೇನು, ಸಿದ್ದರಾಮಯ್ಯ ವಿಲ್ ಬಿ ದಿ CLP ಲೀಡರ್ ಆ್ಯಂಡ್ he will be the chief minister. And DK Shivakumar is the only deputy ಲೋನ್ DCM. ಹೌದು. And he will continue till the parliament elections ಅಂತ that was the content. ಅಂದರೆ KPCC ಅಧ್ಯಕ್ಷರಾಗಿ ಪಾರ್ಲಿಮೆಂಟ್ ಎಲೆಕ್ಷನ್ವರೆಗೆ ಅಂತ ಅದರಲ್ಲಿದೆ. ಅದಾದ ಮೇಲೆ ಬೇರೆ ಬೇರೆ ಎಲ್ಲ ಪ್ರಶ್ನೆಗಳು ನಮ್ಮ ಮೀಡಿಯಾದವರು ಕೇಳಿದಾಗ ಅವರು ಇನ್ನೊಂದು ಹೇಳ್ತಾರೆ, ಇಫ್ ದೆರ್ ಈಸ್ ಎನಿ ಪವರ್ ಶೇರಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದೇರ್ ಅಂತ ಕೇಳ್ತಾರೆ. ಕೇಳಿದಾಗ ಅವರು ನೋ ಸಚ್ ಪವರ್ ಅಂಡರ್ಸ್ಟ್ಯಾಂಡಿಂಗ್, ಇಫ್ ಅಟ್ ಆಲ್ ಎನಿ ಪವರ್ ಶೇರಿಂಗ್ ಈಸ್ ದೇರ್, ಇಟ್ ಈಸ್ ಓನ್ಲಿ ವಿತ್ ದಿ ಪೀಪಲ್ ಆಫ್ ಕರ್ನಾಟಕ, ನಥಿಂಗ್ ಎಲ್ಸ್ ಅಂತ ಹೇಳಿ ಎದ್ದು ಹೋಗ್ತಾರೆ. ದಿಸ್ ಇಸ್ ದ ಜಿಸ್ಟ್ ಆಫ್, ಬೇಕಾದ್ರೆ ಪತ್ರನೂ ಇದೆ, ನಾನು ತರಿಸಿದ್ದೀನಿ, ಎಲ್ಲ ಇದೆ, ಕೊಡ್ತೀನಿ ಬೇಕಾರೆ. ಸೊ ಹಾಗಿದ್ದಾಗ ಅವರು ಪವರ್ ಶೇರಿಂಗು ಅದು ಇದು ಇದೆ, ಮುಂದೆ ನಾನು ಹೇಳ್ತೀನಿ ಅಂತ ಅವ್ರೇನು ಹೇಳಿಲ್ಲ. ಓಕೆ.